ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ನಾನು ಇಲ್ಲಿಗೆ ಬರಬೇಕಾದ್ರೆ ಮಾಸ್ತಿಗಟ್ಟೆ ಬರಬೇಕಾದ್ರೆ ನಾನು ವ್ಲಾಗ್ ಮಾಡ್ಕೊ ಬಂದಿದ್ದೆ. ಒಂದೇ ಒಂದು ಕ್ಲಿಪ್ಪಿಂಗ್ ಸಿಕ್ಕಿದ್ರು ಭಾರಿ ಖುಷಿ ಆಗ್ತಿತ್ತು. ಒಂದೇ ಒಂದು ಕ್ಲಿಪ್ಪಿಂಗ್ ಸಿಗಲಿಲ್ಲ. ವಾ 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 ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಟಾಕ್ಸಿಕ್ ಟ್ರಾವೆಲರ್ ಫ್ಯಾಮ್. ಎಲ್ಲ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ನಂಬ್ತೀನಿ. ಹಾಗೆ ನಿಮಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಫ್ಯಾಮ್ ಆಗಿದೆ ಅಲ್ಲ. ಆ್ಯಕ್ಚುಲಿ ಮಳೆಗೆ ಈಗ ಬೇಸಿಗೆ ಅಲ್ಲ, ಹಾಗಾಗಿ ಇಲ್ಲೆಲ್ಲ ಫುಲ್ಲು ನೀರು ಬತ್ತಿ ಹೋಗಿದೆ ಕಂಪ್ಲೀಟು. ಮಳೆ ಬಂತಂದ್ರೆ ಫುಲ್ ಇಲ್ಲಿ ನೀರು ಇರುತ್ತೆ. ಕೆಳಗೆ ಈಗ ಬ್ಲ್ಯಾಕ್ ಇದೆಯಲ್ಲ, ಅಲ್ಲಿ ನೀರು ಇರುತ್ತೆ ಕಂಪ್ಲೀಟ್. ಮತ್ತು ಈ ಪ್ಲೇಸಲ್ಲಿ ಕಾಡ್ಕೋಣಗಳು ಜಾಸ್ತಿ ಇದಾವೆ ಫ್ಯಾಮ್. ಯಾಕಂತ ಹೇಳಿದ್ರೆ, ನಾನು ನಿನ್ನೆ ಸಂಜೆ ಬರಬೇಕಾದ್ರೆ ಇಲ್ಲಿಗೆ ಬರಬೇಕಾದ್ರೆ ನಾನು ನೋಡಿದೆ. ಇದೇ ಪ್ಲೇಸಲ್ಲಿ ನೋಡಿದ್ದು, ನಾನು ತೋರಿಸಿ ನೋಡಿ. ಆ ಪ್ಲೇಸ್ ಫ್ಯಾಮ್ ಅಲ್ಲಿತ್ತು. ಎರಡೇನೋ ಇದ್ದು. ನಾನು ಸುಮ್ಮನೆ ಕೆಳಗೆಲ್ದು ಹೋಗ್ಬೇಕಂತ ನೆನೆಸ್ಕೊಂಡೆ ಫಸ್ಟ್ ನಾನು. ಆದರೆ ಯಾಕೆ ಸುಮ್ಮನೆ ರಿಸ್ಕ್ ಅಲ್ಲಿ ಹೋಗಿ ಮತ್ತೆ ಏನಾದರೂ ಆಯ್ತು ಅಂತ ಹೇಳಿದ್ರೆ ಮತ್ತೆ ಕೇಳಲಿಕ್ಕಿಲ್ಲ. ಮತ್ತು ಯಾರಾದರೂ ಇಲ್ಲಿ ಇಳಿದಿದ್ದು ನೋಡ್ದು ಅಂತ ಹೇಳಿದ್ರೆ ಮತ್ತೆ ಹುಡ್ಕೊಂಡು ನೋಡಿತಾರೆ ಮಾತ್ರ ಈ ಪ್ಲೇಸಲ್ಲಿ ಇಳಿದ್ರೆ ಅಂತ ಹೇಳಿದ್ರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಆಳ ಇದೆ ಇಲ್ಲೆಲ್ಲ. ಯಾರು ಸಹ ಈಜಲಿಕ್ಕೆಲ್ಲ ಹೋಗಲ್ಲ. ನಿಮಗೆ ನೀರು ನೋಡಿದ್ರೆ ಗೊತ್ತಾಗ್ಬೋದು. ಓಕೆ ಫ್ಯಾಮ್, ಮತ್ತು ಸುಮಾರು ವೀಡಿಯೋ ಮಿಸ್ ಆದವು. ನಾನು ನಿನ್ನೆ ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದು ವೀಡಿಯೋ ಹಾಕ್ಬೇಕಂತ ನೆನೆಸ್ಕೊಂಡಿದ್ದೆ. ಅದು ವೀಡಿಯೋ ಸಿಗಲಿಲ್ಲ. ನೋಡೋಣ, ನಾನು ಇವಾಗ ಇಲ್ಲಿಂದ ಹೋಗೋ ವೀಡಿಯೋ ಇದೆ. ಹೋಗ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ ನಾನು. ಫ್ಯಾಮ್ ಒಂಚೂರು ಸಪೋರ್ಟ್ ಮಾಡಿ ಫ್ಯಾಮ್ ಚಾನಲ್ಗೆ. ಯಾಕಂತಂದರೆ ನಾವು ಕಷ್ಟಪಟ್ಟು ವೀಡಿಯೋಸ್ ತೆಗೆದು ಎಡಿಟ್ ಮಾಡಿ ಹಾಕಿದ್ರೆ ಒಂದೊಂದು ವ್ಯೂಸ್ ಹೋಗ್ತಾಯಿಲ್ಲ. ಅದಕ್ಕೆ ಏನು ಮಾಡೋದು, ಬೇಜಾರು ಹಿಡಿದೋಗಿದೆ. ಆದರೆ ಈ ಸೈಡಲ್ಲ, ಹಿಂದೆ ಸೈಡ್ ಫುಲ್ ಕಾಡು ಇದೆಲ್ಲ ನೋಡಿ. ಈ ಸೈಡ್ ಫುಲ್ ಕಂಪ್ಲೀಟ್ ಕಾಡು. ಅದು ಈ ಸೈಡ್ ಫುಲ್ ನೀರಿದೆ. ಈ ಸೈಡ್ ಫುಲ್ ಡ್ಯಾಮ್ ಇದು. ಫುಲ್ ಕಂಪ್ಲೀಟ್ ಅಲ್ಲಿ ತನಕ ಬರುತ್ತೆ ಡ್ಯಾಮ್. ಆದರೆ ಈ ಸೈಡೆಲ್ಲ ಫುಲ್ಲು ಕಾಡಿದೆ. ಇಲ್ಲೆಲ್ಲ ಫುಲ್ಲು ನಿಮಗೆ ಚಿರತೆ, ಕಾಡ್ಕೋಣ ಎಲ್ಲ ಸಿಗುತ್ತೆ ನೋಡ್ಲಿಕ್ಕೆ. ಇಲ್ಲಿ ನೀವು ನೈಟ್ ಟೈಮ್ ಒಂದು 6:30 ನೀವು ಬಂದರೆ ಗ್ಯಾರಂಟಿ ನಿಮ್ಗೆ ಕಾಡ್ಕೋಣ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ ಫ್ಯಾಮ್, ನಾನು ನೋಡ್ತೀನಿ. ಯಾಕಂತ ಹೇಳಿದ್ರೆ ಹೋಗ್ತಾ ವ್ಲಾಗ್ ಮಾಡ್ತೀನಿ. ಯಾಕಂದರೆ ಅಲ್ಲಿ ಹಿಂದೆ ಸೈಡ್ ಡ್ಯಾಮ್ ಬರುತ್ತೆ. ನೆಕ್ಸ್ಟ್ ಡ್ಯಾಮ್ ಹತ್ರ ಹೋದ್ಮೇಲೆ ವ್ಲಾಗ್ ಮಾಡಲಿ ಆಗಲ್ಲ. ಯಾಕಂದರೆ ಅಲ್ಲಿ ಟೋಲ್ ಇದೆ. ಪೊಲೀಸ್ನವರು ನೋಡಿದ್ರೆ ಮೊಬೈಲ್ ತೆಗೆದು ಒಳಗೆ ಇಟ್ಕೊಳ್ತಾರೆ. ಸಾರಿ ಫ್ಯಾಮ್, ಯಾಕಂದರೆ ನಾನು ನಿನ್ನೆ ಬಂದಿದ್ದು ವೀಡಿಯೋ ಹಾಕ್ಬೇಕಂತ ನೆನೆಸ್ಕೊಂಡೆ. ನಿನ್ನೆ ವೀಡಿಯೋಸ್ ಮಾಡಿದ್ದೆ ನಾನು ಬರಬೇಕಾದ್ರೆ. ಮನೆಯಿಂದ ಸಹ ವ್ಲಾಗ್ ಮಾಡಿದ್ದೆ. ಆದರೆ ಮನೆಯಿಂದ ವ್ಲಾಗ್ ಮಾಡಿದ್ದು ಒಂದೇ ಒಂದು ವ್ಲಾಗ್ ವೀಡಿಯೋಸ್ ನನ್ನ ಹತ್ರ ಇಲ್ಲ. ಎಲ್ಲ ಡಿಲೀಟು. ಮತ್ತು ಪೆನ್ ಡ್ರೈವಲ್ಲಿ ಸಹ ಸೇವ್ ಮಾಡಿ ಇಟ್ಕೊಂಡಿದ್ದೊಂದು ಪೆನ್ ಡ್ರೈವ್ ಮಿಸ್ ಆಯಿತು. ಎಲ್ಲಿ ಹೋಯ್ತು ಅಂತಲ್ಲ, ಪೆನ್ ಡ್ರೈವ್ ಅದು ಎಲ್ಲಿ ಮಿಸ್ ಆಯ್ತು ಅಂತ ಗೊತ್ತಾಗಿಲ್ಲ. ನೋಡೋಣ, ಇವತ್ತು ಈ ವಿಡಿಯೋ ನಿಮಗೆ ಸಂಜೆ ಬರ್ಬೋದು. ಸಂಜೆ ಒಂದು 5:30, 6 o'clock ಒಳಗೆ ಬರುತ್ತೆ ವಿಡಿಯೋ. ನಾನು ಅಪ್ಲೋಡ್ ಮಾಡ್ತೀನಿ. ಹೊಡೋಣ ಇನ್ನು ಇಲ್ಲಿಂದ. ಡ್ಯಾಮ್ ತೋರಿಸ್ತೀನಿ ಇವಾಗಿಲ್ಲ. ನೋಡೋಣ, ಆದಷ್ಟು ಬೇಗ ನಾನು ಗೋಪುರ ತೆಗೆದ್ಮೇಲೆ ನೋಡೋಣ. ನಾನು ನೀಟಾಗಿ ವಿಡಿಯೋ ಕೊಡ್ತೀನಿ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇರುತ್ತೆ ಫ್ಯಾಮ್, ಸ್ವಲ್ಪ ಅಡ್ಜಸ್ಟ್ ಮಾಡಿ. ವಾ ಹಾ ನೈಸ್. ನಿನ್ನೆ ನಾನು ಬರಬೇಕಾದ್ರೆ ಎಷ್ಟು 3 ಗಂಟೆ ಆಗಿತ್ತಾ. 3 ಗಂಟೆ ಹೊತ್ತಿಗೆ ಬಂದೆ. ಕರೆಕ್ಟ್ ಟೈಮಿಗೆ ಇಲ್ಲಿ ನಿಂತು ವೀಡಿಯೋ ತೆಗೆದು ನೋಡಿದ್ರೆ ಅಷ್ಟೊತ್ತಿಗೆ ಜೋರು ಮಳೆ ಬರೋ ಆಯಿತು. ನಂಗೂ ಏನು ಮಾಡಲಿ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಗೋಪುರ ಆದರೆ ಏನಾದರೂ ಅಡ್ಜಸ್ಟ್ ಮಾಡ್ಬೋದು. ಮಳೆಯಲ್ಲಿ ಸಹ ವೀಡಿಯೋ ತೆಗಿಲಿಕ್ಕಾಗತ್ತೆ. ಆದರೆ ಇದರಲ್ಲಿ ಆಗಲ್ಲ, ಮೊಬೈಲಲ್ಲಿ ಆಗಲ್ಲ. ಅದು ಆಲ್ರೆಡಿ ಮೊಬೈಲ್ ಡ್ಯಾಮೇಜ್ ಆಗಿದೆ. ಆದರೆ ಪ್ಲೇಸ್ ಅಲ್ಟಿಮೇಟ್ ಫ್ಯಾಮ್ ಮಾತ್ರ. ಅಲ್ಟಿಮೇಟ್ ಪ್ಲೇಸ್ ಮಾತ್ರ. ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ಮನೆಯಿಂದ ಬರಬೇಕಾಗಿದ್ದು, ಮನೆಯಿಂದ ಬಂದಿದ್ದು ಎಲ್ಲ ವೀಡಿಯೋಸು ಡಿಲೀಟ್ ಆಗಿದೆ ಫ್ಯಾಮ್. ನನ್ನ ಹತ್ರ ಬೇರೆ ವೀಡಿಯೋಸು ಇಲ್ಲ ನನ್ನ ಹತ್ರ. ಅದರದ್ದು ನೋಡೋಣ, ಯಾವ್ದಾದ್ರು ಸಿಕ್ಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಮೇಯ್ನಾಗಿ ಕಾಡ್ಕೋಣ ಅಂತ ಒಂದು ವೀಡಿಯೋ ತೆಗೆದಿದ್ದೆ ನಾನು. ಅದು ಸಿಗಲಿಲ್ಲ ನನಗೆ. ಅದು ನೋಡೋಣ, ಅದು ಮನೆ ಹೋಗಿ ಹುಡುಕಿದ್ರೆ ಆಯ್ತು ನನಗೆ. ಏನಂದರೆ ಇವಾಗ ಆಗುಂಬೆ ರೂಟ್ ಮೇಲೆ ಹೋಗೋಣ ಅಂತ ಐಡಿಯಾ ಹಾಕಿದ್ದೀನಿ. ಆದರೆ ಇಲ್ಲೆಲ್ಲ ಮಾತ್ರ ಸ್ವಲ್ಪ ಮೆಲ್ಲನೆ ಹೋಗ್ಬೇಕು ಫ್ಯಾಮ್. ಯಾಕಂತ ಹೇಳಿದ್ರೆ ಫುಲ್ಲು ರೋಡು ಬೇರೆ ಫುಲ್ಲು ಟರ್ನಿಂಗ್ ಅಲ್ಲ. ಸ್ವಲ್ಪ ಮಿಸ್ ಆದರೂ ಗಾಡಿ ಎಳ್ದಾಕ್ಬಿಡುತ್ತೆ. ಡ್ಯಾಮ್ ಬಂತು. ಮತ್ತಿನ್ನೊಂದು ವಿಷಯ ಅಂದರೆ, ನನ್ನ ಅತ್ತೆ ಮಗಂದು ಕಾರ್ ಇದೆ.
ನಿನ್ನೆ ನೈಟ್ ಬರಬೇಕಾದ್ರೆ ರಿಡ್ಸ್ ಗಾಡಿ ಅವ್ನು ಬಂದು ಗುದ್ದಿದ್ದಂತೆ. ನೋಡೋಣ, ಅದು ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ನಾನು ಆ್ಯಡ್ ಮಾಡ್ತೀನಿ ಆ ಕ್ಲಿಪ್ಪು. ಮೋಸ್ಟ್ಲಿ ವೀಡಿಯೋ ಕ್ಲಿಪ್ ಇರಲಿಕ್ಕಿಲ್ಲ, ಫೋಟೋ ಸಿಗ್ಬೋದು ನನಗೆ. ಫೋಟೋ ಸಿಕ್ಕಿದ್ರು ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ಯಾಮ್. ಫ್ಯಾಮ್ ಅಲ್ಲಿದೆಯಲ್ಲ ಅದೇ ಡ್ಯಾಮ್. ಆದರೆ ಅಲ್ಲಿ ವೀಡಿಯೋ ತೆಗಿಲಿಕ್ಕೆ ಬಿಡೋಲ್ಲ, ಯಾಕಂತ ಹೇಳಿದ್ರೆ ವೀಡಿಯೋ ತೆಗೆದ್ರೆ ಅಲ್ಲಿ ಫುಲ್ಲು ಕ್ಯಾಮರಾಗಳೆಲ್ಲ ಇದ್ದಾವೆ, ಹಾಗಾಗಿ ವೀಡಿಯೋಲ್ಲಿ ತೆಗಿಲಿಕ್ಕೆ ಬಿಡೋಲ್ಲ ಅಲ್ಲಿ. ಆದರೆ ನನಗೆ ಅದ್ರ ಮೇಲೆ ವೀಡಿಯೋ ತೆಗಿಬೇಕು ತುಂಬ ಆಸೆ, ಏನು ಮಾಡೋದು, ಅಲ್ಲಿ ತೆಗಿಲಿಕ್ಕೆ ಬಿಡಲ್ವೇ. ಇವಾಗ ಇಲ್ಲಿ ಹೋಗಿ ಎಂಟ್ರಿ ಮಾಡಿ ಮತ್ತು ಆಚೆ ಹೋಗಿ ಅಲ್ಲೊಂದು ಎಂಟ್ರಿ ಮಾಡಬೇಕು, ಅಲ್ಲೊಂದು ಎಂಟ್ರಿ ಮಾಡಿ ಹಾಗೆ ಹೋಗೋಣ. ಮತ್ತು ಸ್ವಲ್ಪ ದೂರ ಹೋದ್ಮೇಲೆ ಬ್ಲಾಗ್ ಮಾಡ್ತೀನಿ ಫ್ಯಾಮ್, ಯಾಕಂದರೆ ಇಲ್ಲಿ ಕ್ಯಾಮರಾ ಅಲೋಡ್ ಇಲ್ಲ. ಓಕೆ ಫ್ಯಾಮ್, ಸ್ವಲ್ಪ ದೂರ ಹೋಗಿ ಬ್ಲಾಗ್ ಮಾಡ್ತೀನಿ ನಾನು. ಸ್ವಲ್ಪ ಇಲ್ಲೆಲ್ಲ ಟಾಕ್ಸಿಕ್ ನನ್ನ ಮಕ್ಕಳೇ ಇದ್ದಾರೆ ಫ್ಯಾಮ್. ಕೆಲವರು ಟಾಕ್ಸಿಕ್ ನನ್ನ ಮಕ್ಕಳು, ಕೆಲವರು ಒಳ್ಳೆಯದಿದ್ದಾರೆ. ಎಂತಂದರೆ ನಂಗೆ ರೂಟ್ ಮಿಸ್ ಆಯ್ತು ಆಚಿಂದ ಬರಬೇಕಾದ್ರೆ. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ಗೂಗಲ್ ಮ್ಯಾಪ್ ಹಾಕೊಂಡು ಹೋಗೋಂದ್ರೆ ನೆಟ್ವರ್ಕ್ ಬೇರೆ ಇಲ್ಲ. ಕರು ಸ್ವಲ್ಪ ನೋಡ್ಕೊಂಡೇ ಹೋಗ್ಬೇಕು ಈ ರೂಟಲ್ಲೆಲ್ಲ. ನನಗೆ ಈ ರೂಟಲ್ಲಿ ಬರ್ಬೇಕಾದ್ರೆ ಡೌಟ್ ಆಯಿತು ನನಗೆ. ಅಷ್ಟು ನಾನು ಮತ್ತೆ ಸರಿ ಇರಲಿ ಹೋಗಿ ನೋಡೋ ಅಂತ ಅಲ್ಲಿ ತನಕ ಹೋದರೆ ಅಲ್ಲೋಗಿ ಪುಣ್ಯ ಕೇಳಿದಿಗಾಯ್ತು, ಸೀದಾ ಕೆರೆಗೆ ಹೋಗ್ತಿದ್ದೆ. ಅಲ್ಲಿ ಕೆರೆ ಉಂಟಂತೆ ಅವತ್ತು. ಸ್ಟ್ರೈಟ್ ಬಂದು ಆ ರೂಟಲ್ಲಿ ಹೋಗ್ಬೇಕು, ನಾನು ಈ ರೂಟಲ್ಲಿ ಕಟ್ಟೋಡ್ದೆ ಬಂದಿದ್ದು ಸ್ಪೀಡಿಗೆ ಈ ರೂಟಲ್ಲಿ ಕಟ್ಟೋಡ್ತೀನಿ. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಹೋಗಿ ರೈಟಿಗೆ ಹೊಡ್ಕೊಳ್ಳಿ ಅಂತ ಹೇಳಿದ್ರು. ನೋಡೋಣ, 7 ಕಿಲೋಮೀಟರ್ಸ್ ಹೋಗಿ ರೈಟಿಗೆ ಹೊಡ್ಕೊಳ್ಳಿ ಅಂತ ಹೇಳಿದ್ರು. 7 ಕಿಲೋಮೀಟರ್ ಅಲ್ಲ. ಆದರೆ ಪ್ಲೇಸ್ ಮಾತ್ರ ಇಲ್ಲೆಲ್ಲ ಇದ್ದರೆ ಒಂದು ಪ್ರಾಬ್ಲಮ್ ಅಂತ ನಿಮ್ಗೆ ನೆಟ್ವರ್ಕ್ ಇರಲ್ಲ ಮೊಬೈಲಿಗೆ. ನೀವು ಸ್ವಲ್ಪ ಮೊಬೈಲ್ ಅಡಿಕ್ಟೆಡ್ ಆದರೆ ನಿಮ್ಗೆ ಇಲ್ಲಿ ಬಂದರೆ ಮೊಬೈಲ್ ಅಡಿಕ್ಟೆಡ್ ಎಲ್ಲ ಇಳಿದು ಹೋಗ್ಬಿಡುತ್ತೆ ನಿಮಗೆ. ತೀರ್ಥಹಳ್ಳಿ 25 ಕಿಲೋಮೀಟರ್ಸ್ ಇಲ್ಲಿಂದ. ನಾನು ಕರೆಕ್ಟಾಗಿ ಅಲ್ಲಿಂದ ಎಷ್ಟು ಗಂಟೆಗೆ ಹೊರಟು ಗೊತ್ತಾ? 9:40 10 ಗಂಟೆ ಹೊರಟಿದ್ದೀನಿ ನಾನು. ಈಗಾಗಲೇ 10:30 ಆಯ್ತು. ಇಲ್ಲಿ ಮಣಿಪಾಲ ಹೋಗ್ಬೇಕಾದ್ರೆ ಆಗುತ್ತೆ. ಮಣಿಪಾಲ ಹೋಗ್ಬೇಕಾದ್ರೆ ಒಂದು 12:30 1 ಗಂಟೆ ಒಳಗೆ ಮಣಿಪಾಲ ಹೋಗ್ತೀನಿ ನಾನು. ಮಣಿಪಾಲ ರೀಚ್ ಆಗ್ತೀನಿ ನಾನು. ಆದರೆ ಎಲ್ಲ ಮೈ ಮೇಲೆ ಬರ್ತಾರೆ ಮರೆಯಲ್ಲ, ಅದೇ ಪ್ರಾಬ್ಲಮ್. ಇನ್ನೊಂದು ವಿಷಯ ಅಂದರೆ ಬರ್ಬೇಕಾದ್ರೆ ರೂಟ್ ಮಿಸ್ ಆಯಿತಾ, ಒಬ್ಬನ ಹತ್ರ ರೂಟ್ ಕೆಲ ನಿಲ್ಲಿಸಿದ್ರೆ ನಮಗೆ ಕಾಸ್ಟ್ ಇಷ್ಟೆಲ್ಲ ಕೇಳ್ತಾನಲ್ಲ ಮಾರ, ಏನು ಹೇಳಬೇಕು ನೀವು. ನನಗೆ ಪ್ರಾಬ್ಲಮ್ ಏನಲ್ಲ ಮಾರ, ನನಗೆ ಪೆಟ್ರೋಲ್ ಬಂಕ್ ಇದೆ ಪ್ರಾಬ್ಲಮ್. ಈಗ ಲೊಕೇಶನ್ ಇದ್ರಾದ್ರೂ ಪೆಟ್ರೋಲ್ ಬಂಕ್ ಎಲ್ಲಾದ್ರೂ ಉಂಟು ನೋಡಿ ಪಟ್ಟ ಹುಡ್ಕೊಂಡು ಹಾಕ್ಬೋದು. ಪೆಟ್ರೋಲ್ ಬಂಕ್ ಬೇರೆ ಎಲ್ಲ ಗೊತ್ತಿಲ್ಲ. ಅಂತ ಪೇಟೆಗೆ ತೀರ್ಥಹಳ್ಳಿ ಹೋಗ್ಬೇಕಾಗ್ಬೇಕು ಅಂದಾಜು. ಶಿವಮೊಗ್ಗ 83 ಕಿಲೋಮೀಟ್ರ್, ತೀರ್ಥಹಳ್ಳಿ 20 ಕಿಲೋಮೀಟ್ರ್. ಫಸ್ಟ್ ಇದನ್ನು ಹೋಲ್ಡರ್ ಚೇಂಜ್ ಮಾಡೋದು ನಮಗೆ. ಈ ಹೋಲ್ಡರ್ ಕಾಣ್ತಾ ಉಂಟಾ? ಯಾರು ಕಿರಿಕಿರಿ ಸೌಂಡ್ ಬರ್ತದೆ. ಲೊಕೇಶನ್ ರೂಟ್ ಟಿಕೆಟ್ ಎಲ್ಲ ಗೊತ್ತಿಲ್ಲ, ನೋಡೋಣ. ಹೋಗೋದಾಗ್ಲಿ ಹೋಗೋದು. ಕೈಮಾರ್ ಇಲ್ಲಿಂದ 25 ಕಿಲೋಮೀಟರ್ ಸಮಥಿಂಗ್ ಎಷ್ಟು ಉಂಟು ಮಾರೆ. ಅದು ನಿಜವಾಗ್ಲೂ ಇಂಥ ರೂಟಲ್ಲಿ ಮಳೆಗಾಲದಲ್ಲಿ ಮಳೆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಬಿಸಿಲು ಹೊಡಿತಾ ಉಂಟು ಸರಿಯಾಗಿ. ಆದರೆ ಮಳೆ ಟೈಮಲ್ಲಿ ಬಂದರೆ ಮಜಾನೇ ಬೇರೆ. ಎಲ್ಲಿ ಮರ ಅಯ್ಯ, ಬೋರ್ಡ್ ಏನಿತ್ತು, ಅಲ್ಲಿ ಬೋರ್ಡ್ ಇತ್ತು ಫ್ಯಾಮ್. ಬೋರ್ಡ್ ನೋಡಲಿಲ್ಲ, ಬಂದಿದ್ದ ಸ್ಪೀಡಲ್ಲಿ ಬೋರ್ಡ್ ಒಂದು ಮಾಡ್ತಾಯಿತ್ತು. ಇದು ರೂಟ್ ಅಂತೂ ಅಲ್ಲ ಗೊತ್ತಿರೋ ಮಟ್ಟಿಗೆ. ಯಾವ ಥರ ಕೇಳೋಣ ಅಂತ ಹೇಳಿದ್ರೆ ಯಾವನಿಲ್ಲ ಮಾರ, ಕರ್ಮ. ಆಗೊಂಬ ರೂಟ್ ಇದೆ ಅಲ್ಲ, ತೆಗೆದಾಯ್ತಾ ನೋಡಿ ಫ್ಯಾಮ್. ಆದಷ್ಟು ಎಲ್ಲರೂ ಸಹ ಅಷ್ಟು ಸಪೋರ್ಟ್ ಮಾಡ್ತಾರೆ ಫ್ಯಾಮ್, ನಿಜವಾಗ್ಲೂ.
ನಮ್ಮ ಅಭಿಪ್ರಾಯ ಇದ್ದಾರಲ್ಲ RD ಅವ್ರ ಹತ್ರ ಕೇಳಿ ಸಾಕಾಯಿತು. ಹೋಗೋಣ ಒಂದಿನ ರೈಡ್ ಹೋಗೋಣ ಅಂತ ಹೇಳಿದ್ರೆ ಇವ್ರು ನೋಡಿದ್ರೆ ಒಬ್ಬರೇ ಎತ್ಕೊಂಡು ಹೋಗ್ಬಿಡ್ತಾರಲ್ಲ ಆದರೂ. ಇವತ್ತು ಕಾಲ್ ಮಾಡಿದ್ರೆ ಹಾಂ ಓಕೆ ಅಂತ ಹೇಳ್ತಾರೆ. ಸರಿ ನಾಳೆ ಬೆಳಿಗ್ಗೆ ಕಾಲ್ ಮಾಡಿದ್ರೆ ಇಲ್ಲ, ಹುಡುಗ ಎಲ್ಲೋ ಎತ್ಕೊಂಡು ರೈಡ್ ಹೋಗಿರ್ತಾರೆ. ಮತ್ತು ಇನ್ನೊಂದು ವಿಷಯ ಅಂದರೆ ಇಂಥ ರೂಟಲ್ಲಿ ಹೋಗ್ಬೇಕಾದ್ರೆ ನೈಟು ಸ್ವಲ್ಪ ಸ್ಲೋ ಆಗಿ ಹೋಗಿ ಫ್ಯಾಮ್. ಯಾಕಂತ ಹೇಳಿದ್ರೆ ಸಡನ್ ಗಾಡಿಯವ್ರು ಬರ್ತಾರೆ. ಸೋಲೋ ರೈಡ್ ಬರ್ತಿರಲ್ಲ, ಆ ಸೋಲೋ ರೈಡ್ ಬಂದಾಗ ಒಂದು ಮಜನೇ ಬೇರೆ. ಮೈಂಡಿಗೆ ಒಂದು ಫ್ರೆಶ್ನೆಸ್ ಸಿಗುತ್ತೆ, ರಿಫ್ರೆಶ್ಮೆಂಟ್ ಸಿಗುತ್ತೆ. ನಿಮಗೆ ಮೈಂಡು ಮಾತ್ರ ನಿಮಗೆ ತುಂಬ ಫ್ರೆಶ್ ಆಗಿರುತ್ತೆ ಮಾತ್ರ ಆ ಟೈಮಲ್ಲಿ. ನನಗೆ ಬೇರೆ ಬ್ಲಾಗ್ ಮಾಡ್ತಾಯಿದ್ರೆ ಬ್ಲಾಗ್ ಮಾಡ್ತಾನೇ ಇರೋಣ ಅಂತ ಅನಿಸ್ತಾ ಉಂಟು. ಆದರೆ ಸರಿ ಫ್ಯಾಮ್, ನಾನು ಇನ್ನು ಸ್ವಲ್ಪ ದೂರ ಹೋಗಿ ಬ್ಲಾಗ್ ಮಾಡ್ತೀನಿ. ನಾನು ಘಾಟಿ ಸೆಕ್ಷನ್ ಬಂದ್ರ ಮೇಲೆ ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಫ್ಯಾಮ್. ಹೇ ಫ್ಯಾಮ್, ಇವಾಗ ಆಗುಂಬೆಲಿದ್ದೆ. ಆಗುಂಬೆ ಬಂದೆ, ಈಗಷ್ಟೇ ಬಂದು ರೀಚ್ ಆಗಿದ್ದೆ ಆಗುಂಬೆ. ಫ್ಯಾಮ್ ಇಲ್ಲೊಂದು ವಾಟರ್ ಪಾರ್ಕ್ ಇದೆ, ತೋರಿಸ್ತೀನಿ ನೋಡಿ. ಬಿಡ್ತಾರಲ್ಲ ಗೊತ್ತಿಲ್ಲ, ನೋಡೋಣ. ಸಿಕ್ಕಾಪಟ್ಟೆ ದೊಡ್ಡ ಮೀನಿದ್ದಾವೆ ಇದರಲ್ಲಿ. ಆದರೆ ಇಲ್ಲಿ ಬರಲಿಕ್ಕಿಲ್ಲ. ಇಲ್ಲಿ ಬೋಟಿಂಗ್ ಎಲ್ಲ ಇತ್ತ ಮಾರೆ. ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಆದರೆ ಬೋಟಿಂಗ್ ಮಾಡಲಿಕ್ಕೆ ಬಿಡಲ್ಲ ಇರಬೇಕು ಇವಾಗ. ಸರಿ ಫ್ಯಾಮ್, ಸ್ವಲ್ಪ ಹೊತ್ತು ಬೋಟಿಂಗ್ ಎಲ್ಲ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮೀನಿದ್ದಾವೆ ನೋಡಿ. ಇಲ್ಲೇ ಇದ್ದಾವೆ ನೋಡಿ, ಕಾಣ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ. ಸರಿ ಫ್ರೆಂಡ್, ನಾನಿನ್ನು ಸ್ವಲ್ಪ ಹೊತ್ತಿದ್ದು ಮತ್ತು ಅಲ್ಲಿ ವ್ಯೂ ಪಾಯಿಂಟಲ್ಲಿ ಸ್ವಲ್ಪ ಹೊತ್ತಿದ್ದು ಹೋಗೋಣ. ಅಲ್ಲಿದ್ದು ಮತ್ತೆ ಸೀದಾ ಮನೆಗೆ. ಮತ್ತು ಜಾಸ್ತಿ ವ್ಲಾಗ್ ಮಾಡಲಿ ಆಗ್ತಾಯಿಲ್ಲ, ಯಾಕಂತ ಹೇಳಿದ್ರೆ ಮೊಬೈಲ್ ಸ್ಟೋರೇಜ್ ಸಹ ಇಲ್ಲ. ಆಲ್ಮೋಸ್ಟ್ ಮೊಬೈಲ್ ಸ್ಟೋರೇಜ್ ಕ್ಲಿಯರ್ ಆಯಿತು. ಸರಿ ಫ್ಯಾಮ್, ಓಕೆ, ನಾನಿನ್ನು ಹೊರಡ್ತಾ ವ್ಲಾಗ್ ಮಾಡ್ತೀನಿ. ನಾವು ವ್ಯೂ ಪಾಯಿಂಟಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಒಂದು 2-3 ವೀಡಿಯೋ ಎತ್ಕೊಂಡು ಆಚೆಯಿಂದ ಸೀದಾ ಮಣಿಪಾಲ್. ಓಕೆ ಫ್ಯಾಮ್, ನಾನು ನೆಕ್ಸ್ಟು ವೀಡಿಯೋ ಮಾಡ್ತೀನಿ. ಆಯಿತು, ಇಷ್ಟೊತ್ತು ಇಲ್ಲೇ ಇದ್ದು ಸ್ವಲ್ಪ ಹೊತ್ತು ತಿರುಗಾಡಿ ಮತ್ತೆ ಒಬ್ಬರು ಸಿಕ್ಕಿದ್ರು ಮಾತಾಡ್ತಿದ್ದೆ. ಇನ್ನು ವ್ಯೂ ಪಾಯಿಂಟಿಗೆ ಹೋಗಿ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮ್, ಇವಾಗೊಬ್ಬರು ಸಿಕ್ಕಿದ್ರು ಮಹಾರಾಷ್ಟ್ರದವರು. ಆ್ಯಕ್ಚುಲಿ ಚೆನ್ನಾಗಿ ಮಾತಾಡಿದ್ರು ಮಾತ್ರ. ಇಷ್ಟೊತ್ತು ಅವ್ರ ಹತ್ರನೇ ಮಾತಾಡ್ತಿದ್ದೆ ಅವರೊಟ್ಟಿಗೆ. ಇಲ್ಲಿ ಹೋಗ್ತಾನಲ್ಲ, ಮುಂದೆ ಹೋಗ್ತಾನಲ್ಲ, ಅದೇ ಗಾಡಿ. ಎಸ್ ಫ್ಯಾಮ್, ವ್ಯೂ ಪಾಯಿಂಟ್. ಸುಮಾರು ಜನ ಇದ್ದಾರೆ. ನೋಡೋಣ ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಬರೋಣ ವ್ಯೂ ಪಾಯಿಂಟಿಗೆ ಹೋಗೇ ಬಿಡೋಣ. ಪಾರ್ಕಿಂಗ್ ಸಮೇತ ಮಾಡಿಟ್ಟಿದ್ದಾರೆ. ಫಸ್ಟಿಗೆ ಬರೋಕ್ರೆ ಈ ಥರ ಪಾರ್ಕಿಂಗ್ ಎಲ್ಲ ಇರಲಿಲ್ಲ. ವ್ಯೂ ಪಾಯಿಂಟ್ ನೈಸ್ ಮಾತ್ರ. ನಿಜವಾಗ್ಲೂ ಚೆನ್ನಾಗಿದೆ ವ್ಯೂ ಪಾಯಿಂಟ್. ಆದರೆ ಏನಂತ ಹೇಳಿದ್ರೆ ಇದೆಲ್ಲ ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಸಾಧಾರಣ ಒಂದು 4 to 5 months ಆಯ್ತಿರ್ಬೇಕು ಬರಬೇಕಾದ್ರೆ. ಲಾಸ್ಟ್ ಟೈಮ್ ಬಂದಾಗ ಓಕೆ, ಒಂದು ಸ್ವಲ್ಪ ತಿದ್ದು ಮತ್ತು ನಾನು ಹೋಗ್ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ. ಸರಿ ಫ್ಯಾಮ್, ಹೊರಡೋಣ. ನಾನು ಜಾಸ್ತಿ ತಿರುದು ಬೇಡ. ಇಲ್ಲಿ ಆಲ್ರೆಡಿ ಬಿಸಿಲು ಸರಿ ಹೊಡಿತಾ ಉಂಟು. ಟೈಮ್ ಬೇರೆ ಆಯಿತು, 11:58 ಆಯಿತು ಟೈಮ್. ಓಕೆ ಸರಿ, ನಾನು ಬರ್ತೀನಿ, ಹೊರಡೋಣ. ಹೋಗ್ತಾ ಬ್ಲಾಗ್ ಮಾಡ್ತೀನಿ ಫ್ಯಾಮ್. ಇಲ್ಲಿ ಉಂಟಲ್ಲ ನಮ್ಮ ಗಾಡಿ. ಸರಿ ಫ್ಯಾಮ್, ನಾನು ಇನ್ನು ಮೋಟೋ ಬ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆದರೆ ಒಂದು ವಿಷಯ ಮಾತ್ರ ನಿಜ, ಏನಂದರೆ
ಬಾಳೆಬಾರೆ ಘಾಟಿಗಿಂತ ಈ ಘಾಟಿದ ರೂಟ್ ಚೆನ್ನಾಗುಂಟು. ಲಾಸ್ಟ್ ಟೈಮ್ ಬಂದಾಗ RC ಬಂದಿದ್ದೆ, RC 200ಅಲ್ಲಿ ನಂದು. ಈ ಸತಿ ಡ್ಯೂಕಲ್ಲಿ ಬರ್ತೀನಿ. ಗಾಡಿ ಚೇಂಜ್ ಆಗಿರ್ಬೋದು, ಕಂಪನಿ ಚೇಂಜ್ ಆಗಲಿಲ್ಲ. ಮಂಗ ನೋಡಿ ಮಂಗ. ಆದರೆ ಈ ರೂಟಲ್ಲಿ ಸಿಕ್ಕಾಪಟ್ಟೆ ಮಂಗಗಳಿದ್ದಾವೆ. ಹಾಯ್ ಹಾಯ್ ಮುಖ ನೋಡ್ತಾ ಉಂಟು. ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಹತ್ರ ಎಲ್ಲ ತಗೊಳ್ಬೋದು. ಇದು ನಾನು ಯಾಕೆ ಈ ಥರ ಹೇಳ್ತೀನಿ ಅಂತ ಹೇಳಿದ್ರೆ, ಯಾಕಂದರೆ ಫಸ್ಟ್ ನನ್ನ ಹತ್ರ ಏನೂ ಇರಲಿಲ್ಲ. ಇವಾಗ ಫಸ್ಟಿಗೆ ಒಂದು RC ತೆಗೆದೆ. RC ಆದಮೇಲೆ ಈಗ ಡ್ಯೂಕ್ 250. ಲೈಫ್ ಅಷ್ಟೇ ಏನು ಗೊತ್ತಾ, ನೀವು ಕಷ್ಟಪಟ್ಟರೆ ಮಾತ್ರ ನಿಮ್ಮ ಹತ್ರ ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಹತ್ರ ಯಾವನಾದ್ರೂ ಬಂದು ಹತ್ರ ಇದಾಗಲ್ಲ ಅಂತ ಹೇಳಿದ್ರೆ ಒಂದು ಮಾತು ನೀವು ಹೇಳಿ. ಫಸ್ಟ್ ನಿನ್ನ ಹತ್ರ ಎಷ್ಟಾಗಿದೆ ಅಂತ ಕೇಳಿ. ನೀನೇನು ಮಾಡಿದ್ದಿ ಅದಕ್ಕೆ ಹೇಳಿ ಫಸ್ಟ್. ಯಾಕಂದರೆ ಅವ್ರು ಏನು ಮಾಡಿರಲ್ಲ, ಊರಿನವ್ರಿಗೆ ಉಪದೇಶ ಮಾತ್ರ ಬೇಗ ಕೊಳ್ಳಿ ಬರ್ತಾರೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಈ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೂ ಸುಮಾರು ಜನ ಹೇಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದು ಯಾಕೆ ಹತ್ರ ಹೇಳ್ತಾರಂದರೆ ಅವ್ರ ಹತ್ರದ್ದು ಆಗಲ್ಲ. ಅದಕ್ಕೋಸ್ಕರ ಬೇರೆಯವ್ರು ಮಾಡೋರಿಗೆ ಸಹ ಅದರ ಒಂದು ಮೋಟಿವೇಶನ್ ಆಗಿ ಹೇಳ್ತಾರೆ. ನೋಡಿದ್ರೆ ಡಿಮೋಟಿವೇಟ್ ಮಾಡಲಿಕ್ಕೆ ಎಲ್ಲರೂ ಬೇಗ ಕಾಯ್ತಾ ಇರ್ತಾರೆ. ಆದರೆ ಈ ಘಾಟಿ ಒಂಥರ ಎಷ್ಟು 19 ಹೇರ್ಪಿನ್ ಬೆಂಡ್ ಇದರಲ್ಲಿ ಆಗುಂಬೆಯಲ್ಲಿ. ನನಗೆ ಪರ್ಸ್ನಲಾಗಿ ನಂಗೆ ಬಸ್ಸಲ್ಲಿ ಬಂದರೆ ಆಗಲ್ಲ. ಆದರೆ ಬೈಕಲ್ಲಿ ಎಲ್ಲಿ ಬೇಕಾದ್ರೂ ಬರ್ತೀನಿ ಬೇಕಾದ್ರೆ. ವ್ಲಾಗ್ ಹೇಗಾಗಿದೆ ಅಂತ ನಂಗೆ ಗೊತ್ತಿಲ್ಲ. ದಯವಿಟ್ಟು ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ. ನಾನು ಆದಷ್ಟು ನನ್ನ ಹತ್ರ ಏನೋ ತಪ್ಪಿದ್ದು ನಾನು ಸರಿ ಮಾಡ್ಕೊಳ್ತೀನಿ. ಮತ್ತು ಕ್ಯಾಮರಾ ಕ್ಲಾರಿಟಿ ಸ್ವಲ್ಪ ಡಲ್ಲಾಗೇ ಇದೆ. ಅದು ಯಾಕಂತ ಹೇಳಿದ್ರೆ ನನ್ನ ಹತ್ರ ಗೋಪ್ರೋ ಎಲ್ಲ ಮೊಬೈಲಲ್ಲೇ ಮಾಡ್ತಾ ಇರೋದು ಎಡಿಟ್. ಆದರೆ ಈ ಘಾಟಿ ಒಂಥರ ಚೆನ್ನಾಗಿದೆ ಮಾತ್ರ. ಆಗುಂಬೆ ಫ್ಯೂಲ್ ಬೇರೆ ಕಮ್ಮಿ ಇದೆ. ಫ್ಯೂಲ್ ಬೇರೆ ತುಂಬ ಕಮ್ಮಿ ಇದೆ. ಹಾಗೆ ನೋಡೋಣ ಮಣಿಪಾಲ್ ಹೋದ್ರ ಮೇಲೆ. ಓ ಅಣ್ಣ ಎಲ್ಲಿಗೆ ಬರ್ತಿ? ಮೊದಲೇ ಈ ರೂಟ್ ಚಿಕ್ಕದು, ಇರೋದ್ರಲ್ಲೇ ಚಿಕ್ಕ ರೂಟ್ ಇದು. ಅದ್ರಲ್ಲಿ ಓಟೆ ಹೊಡಿತಾನೆ. ಏನು ಹೇಳಬೇಕು, ನೀವು ಮನ್ಸಲ್ಲಿ ಬೈಕ್ ಓಡಿಸ್ತೀವಿ ಅಂತ ನೆನಪಿರ್ಬೇಕು. ಅಯ್ಯ ಆ್ಯಕ್ಚುಲಿ ಇನ್ನೋವಾ ಗಾಡಿ ಚೆನ್ನಾಗುಂಟು ನಾನು ಲಾಸ್ಟ್ ಟೈಮು ಫ್ರೆಂಡ್ ಒಂದು ಗಾಡಿ ಓಡಿಸಿದ್ದೆ, ಚೆನ್ನಾಗಿದೆ ಗಾಡಿ ಮಾತ್ರ. ಮತ್ತು ಇನ್ನೊಂದು ವಿಷಯ ಅಂದರೆ, ಈ ಘಾಟಿ ಸೆಕ್ಷನಲ್ಲಿ ಯಾವತ್ತೂ ಓವರ್ಟೇಕಲ್ಲಿ ಹೊಡಿಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಆಪೋಸಿಟ್ ಈ ಥರ ಗಾಡಿಯಲ್ಲಿ ಸಣ್ಣ ಬರುತ್ತೆ, ಏನು ಮಾಡಲಿ ಆಗೋಲ್ಲ. ಒಂದು ನಾವನಿಗೆ ಹೊಡಿಬೇಕು, ಇಲ್ಲಾಂದರೆ ಬಿಡಬೇಕು ಅಷ್ಟೇ. ಶೀತ ಸ್ಟಾರ್ಟ್ ಆಗಿದೆ ಅಲ್ಲಿದು ನೀರು ಕುಡ್ದಲ್ಲ, ಶೀತ ಸ್ಟಾರ್ಟ್ ಆಗಿದೆ. ಏನು ಮಾಡೋದು, ಅದು ಏನೂ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಈಗ ಅಲ್ಲಿದು ನೀರೇ ಬೇರೆ, ಅಲ್ಲಿ ಫುಲ್ ಬಾವಿ ನೀರಲ್ಲ. ನಾವಿಲ್ಲಾದರೆ ಪಂಚಾಯತಿ ಆ ಥರ ನೀರು ಬರುತ್ತೆ. ಆದರೆ ನಾವು ಅಲ್ಲಿದೆಲ್ಲ ಫುಲ್ಲು ಪ್ಯೂರ್ ಬಾವಿ ನೀರು. ಅದು ಮತ್ತು ಟೇಸ್ಟು ಒಂಥರ ಬೇರೆ ಥರ ಬಾವಿ ನೀರು, ಸ್ವೀಟ್. ಇಂಥ ಪ್ಲೇಸಲ್ಲೆಲ್ಲ ಹೋಗಬೇಕಾದ್ರೆ ಎಷ್ಟು ಒಂದು ಖುಷಿ ಇರುತ್ತೆ ಗೊತ್ತಾ, ಸತ್ಯವಾಗಲೂ. ನಾನು ಅಲ್ಲಿ ವ್ಲಾಗ್ ಮಾಡ್ಬೇಕಂತ ನೆನೆಸ್ಕೊಂಡೆ, ಅಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನೋವಾ ಹೈ ಕ್ರಾಸಾ? ನಾನು ಹೈಬ್ರಿಡಾ ಹೈ ಕ್ರಾಸಾ ಮರಿದು? ನೆಕ್ಸ್ಟ್ ರೈಡ್ ನೋಡಬೇಕು, ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ ಘಾಟಿ ಸೆಕ್ಷನ್ ಮುಗೀತು. ಇನ್ನು ಇಲ್ಲೊಂದು ದೇವಸ್ಥಾನ ಬರುತ್ತೆ, ಬಂತಿದೆ ದೇವಸ್ಥಾನ.
ಸ್ವಾಮಿ ದೇವ್ರೆ, ಹೇಗಾದ್ರೂ ಮಾಡಿ ಚಾನಲ್ ಮೇಲೆ ಬರ್ಸಪ್ಪ. ಏನು ಮಾಡ್ತೀರ ಮರ? ಫ್ಯೂಲ್ ಬೇರೆ ಕಮ್ಮಿ ಇದೆ, ಫ್ಯೂಲ್ ಬೇರೆ ಹಾಕ್ಸ್ಕೊಂಡು ಹೋಗ್ಬೇಕು. ಓಕೆ ಫ್ಯಾಮ್, ನಾನು ಫ್ಯೂಲ್ ಹಾಕ್ಸಿ ಹೊರಡ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಓಕೆ ಫ್ಯಾಮ್, 500 ಹಾಕ್ಸಿದ್ದು 4.86 ಲೀಟರ್ ಹಿಡ್ತಿದೆ. ಪೆಟ್ರೋಲ್ ರೇಟ್ ಕೇಳಿದ್ರೆ ಮನಸ್ಸೇ ಬೇಜಾರಾಗುತ್ತೆ. ಅದು ರೇಟ್ ಚೆನ್ನಾಗಿದೆ. ಸರಿ, ಓಕೆ ಫ್ಯಾಮ್, ನಾನು ಇನ್ನು ಮನೆ ಹೋಗಿ ವ್ಲಾಗ್ ಮಾಡ್ತೀನಿ. ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ. ಫ್ಯಾಮ್, ಇವಾಗಷ್ಟೇ ಮನೆಗೆ ಬಂದೆ. ಜಸ್ಟ್ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಬಂದು ಫ್ರೆಶ್ ಅಪ್ ಆಗಿ ಈಗಷ್ಟೇ ಹೊರಗಡೆ ಹೋಗ್ತಿದ್ದೀನಿ. ಯಾಕೆ ಬ್ಲಾಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಅದ್ರ ಮೇಲೆ ಆಗಲಿಲ್ಲ ಸರ್, ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಯಿತಾ, ಹಾಗಾಗಿ ಬ್ಲಾಗ್ ಮಾಡಲಿ ಆಗಲಿಲ್ಲ. ಓಕೆ ಫ್ಯಾಮ್, ನಾನು ನಿಮ್ಮ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಸೇಫಾಗಿರಿ, ಸೇಫಾಗಿ ರೈಡ್ ಮಾಡಿ. ಓಕೆ ಫ್ಯಾಮ್, ನಮ್ಮ ಚಾನಲ್ಗೆ ಹೊಸ ಬಂದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ ಫ್ಯಾಮ್, ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.